ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್, ಈಗ ಹಾಲಿನ ದರ ಹೆಚ್ಚಳ ಆದ ಬೆನ್ನಲ್ಲೇ ರೈತರ ಆಕ್ರೋಶ ಶುರುವಾಗಿದೆ ಸರ್. ನಮಗೆ ಪ್ರೋತ್ಸಾಹ ಧನ ಕೊಡ್ತಾ ಇಲ್ಲ, ಚುನಾವಣೆಯ ಸಂದರ್ಭದಲ್ಲಿ ₹2 ಜಾಸ್ತಿ ಮಾಡ್ತಾರೆ ಅನ್ನೋಂಥದ್ದು ಹೇಳಿದ್ರು ಕಾಂಗ್ರೆಸ್ನವರು. ಆದ್ರೆ ನಿನ್ನೆ ಹಾಲಿನ ದರ ಹೆಚ್ಚಳ ಮಾಡಿದೆ, ಅದರಿಂದ ₹1 ಕೂಡ ರೈತರ ಪಾಲು ಸಿಗಲ್ಲ. ನೋಡಿ, ಬಹಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿರೋದು ಗಮನಿಸಬೇಕಾಗ್ತದೆ. ದರ ಹೆಚ್ಚಳ ಮಾಡಿರೋದು ರೈತರು ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೆಚ್ಚು ಹಾಲು, ಅದನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತಿಲ್ಲ ನಾಳೆ ಏನ್ ಬೆನಿಫಿಟ್ ಸಂಸ್ಥೆಗಳಿಗೆ ಸಿಗ್ತಾ ಇದೆ ಅದು ರೈತರಿಗೆ ಹೋಗ್ಲೇಬೇಕಲ್ಲ. ಸೊ ಅದರಿಂದ ಈಗ ಹೋದ ಬಾರಿಗೂ ಕೂಡ ದರ ಹೆಚ್ಚಳಿಕೆ ಮಾಡಿದಾಗ ಅದಕ್ಕೆ ರೈತರಿಗೆ ಲಾಭ ಆಯ್ತು. ಸೊ ಇನ್ನ ಅದು ಇವತ್ತಿಂದ ಜಾರಿಗೆ ಬಂದಿದೆ. ನೋಡೋಣ ಈಗ ಮುಂದೆ ಹೇಗಾಗ್ತದೆ ಅಂತ. ಸೊ ಅದರಿಂದ ಆಮೇಲೆ ನಾವು ದರ ಹೆಚ್ಚಳ ಮಾಡಿದ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ ಅಲ್ಲ. ಸೊ ದಯವಿಟ್ಟು ಅದೆಲ್ಲಾನು ಕೂಡ ವೈಜ್ಞಾನಿಕವಾಗಿ ಪರಿಗಣಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ನೋಡಿ ನನಗೆ ಬಹಳ ಸಂತೋಷ ಏನಾಯ್ತು ಅಂದ್ರೆ 10 ವರ್ಷ ಆದ್ಮೇಲೆ ಬಿಜೆಪಿಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡಕ್ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ನಲ್ಲಿ 1 ಲೀಟರ್ ಹಾಲು ಎಷ್ಟು, 1 ಲೀಟರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡ್ಲಿ, ಕರ್ನಾಟಕಕ್ಕೆ ಹೋಲಿಕೆ ಮಾಡ್ಲಿ. 10 ವರ್ಷ ಆದ್ಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಬೆಲೆ ಏರಿಕೆ ಆಗ್ತಾ ಇರೋದ್ ಕಾರಣ ಯಾರು? ಸಿದ್ದರಾಮಯ್ಯನವರ, ಮೋದಿ ಅವರ? ಯಾರು 10 ವರ್ಷದಿಂದ ಈ ದೇಶವನ್ನ ಆಳ್ತಾ ಇರೋದು? ಯಾರು ನೋಟ್ಬಂದಿ ತಂದಿದ್ದು? ಯಾರು ಅವೈಜ್ಞಾನಿಕವಾದ ಲಾಕ್ಡೌನ್ ಮಾಡಿದ್ದು? 40-50 ವರ್ಷದಲ್ಲಿ ಇರ್ಲಾರ್ದಂತ ನಿರುದ್ಯೋಗ ಸೃಷ್ಟಿ ಮಾಡಕ್ಕೆ ಕಾರಣ ಯಾರು? ಇನ್ಫ್ಲೇಷನ್ ಅನ್ನ ಜಾಸ್ತಿ ಮಾಡಿದ್ ಯಾರು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಜಾಸ್ತಿ ಮಾಡಿಸಿದ್ ಯಾರು? ಒಂದು ವೆಜ್ ಥಾಲಿಗೆ 10 ವರ್ಷದ ಹಿಂದೆ ಏನ್ ರೇಟ್ ಇತ್ತು, 5 ವರ್ಷದ ಹಿಂದೆ ಏನ್ ರೇಟ್ ಇತ್ತು, ಇವಾಗ ಏನ್ ರೇಟ್ ಇದೆ, ಅದ್ರ ಬಗ್ಗೆ ಮಾತಾಡ್ಲಿ. ಸಿಲಿಂಡರ್ ಎಷ್ಟಾಗಿದೆ, ನಮ್ ಕಾಲದಲ್ಲಿ ಎಷ್ಟಿತ್ತು, ಇವ್ರ ಕಾಲದಲ್ಲಿ ಎಷ್ಟಾಗಿದೆ ನೋಡ್ಲಿ, ಹೋಲಿಕೆ ಮಾಡ್ಲಿ. ಅವ್ರ ಕಡೆ ಬಿಜೆಪಿ ರಾಜ್ಯಗಳಲ್ಲಿ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಎಲ್ಲರಿಗಿಂತ ಕಮ್ಮಿ ಇಲ್ಲೇ ಇರೋದು. ಆದ್ರೆ ಕೊನೆಯದಾಗಿ ಬಿಜೆಪಿ ಅವರು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದಾರಲ್ಲ, ಅದು ಬಹಳ ಸ್ವಾಗತಾರ್ಹ. ಈಗ ಅವರಿಗೆ ಸಾಮಾನ್ಯ ಜನರ ಏನು ನೋವಿದೆ ಅದು ಅರ್ಥ ಆಗ್ತಾ ಇದೆ. ಅಂದ್ರೂ ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಕಮ್ಮಿ ಆಗಿದೆ. ಸೊ ಅವರು ಬೆಲೆ ಏರಿಕೆ ಮಾಡಿದಾಗ ದೇಶಕ್ಕೆ ಒಳ್ಳೇದು, ದೇಶ ಕಟ್ಲಿಕ್ ಮಾಡ್ತಾ ಇದಾರೆ, ನಾಗರಿಕರ ಬಾಳನ್ನ ಹಸನ್ ಮಾಡ್ಲಿಕ್ ಮಾಡ್ತಾ ಇದಾರೆ. ನಾವು ಮಾಡಿದ್ರೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ಫಸ್ಟ್ ಹೋಗಿ ಪ್ರಧಾನಮಂತ್ರಿಯ ಕಚೇರಿ ಮುಂದೆ, ಪ್ರಧಾನಮಂತ್ರಿಯ ಮನೆ ಮುಂದೆ ಇವ್ರು ಪ್ರತಿಭಟನೆ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ ಬರ್ಲಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.